ಅಪ್ಪ, ಏನು ವೆದರ್ ಗುರು. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ರೆಡಿಯಾಗಿ ತುಮಕೂರಿಗೆ ಹೋಗೋಣ ಅಂತ ಹೊರಟಿದ್ದೆ. ಹೋಗ್ತಾ ನೆಲಮಂಗಲ ರೋಡಲ್ಲಿ ಸರ್ವಿಸ್ ರೋಡ್ ಹಿಡ್ಕೊಂಬಿಟ್ಟಿದ್ದೀನಿ. ನನ್ನ ಮುಂದೆ ರೋಡ್ ಏನು ಕಾಣಿಸ್ತಿಲ್ಲ ನನಗೆ. ಹೈವೇ ತೊಗೊಂಬಿಡೋಣ. ಇದು ನಾನು ಮಾಡ್ತಾ ಇರೋಂಥ ಫಸ್ಟ್ ಮೋಟೋ ವ್ಲಾಗ್ ವಿಡಿಯೋ. ಮುಂದೆ ನೋಡ್ಕೊಳಪ್ಪ ಒಂಚೂರು ಕಾರುಗಳು ಬೈಕ್ಗಳು ಎಲ್ಲ ಹೆಂಗೆ ಬೇಕು ಹಂಗೆ ಬರ್ತಾ ಇರ್ತಾವೆ ಗುರು. ಹೈವೇಲಿ ಹುಷಾರಾಗಿ ಹೋಗಬೇಕು. ಬೆಳಿಗ್ಗೆ ಒಳ್ಳೆ ವೆದರ್ ಇತ್ತು. ಆಲ್ಮೋಸ್ಟ್ 7:30 ಆಗೈತೆ ಇವಾಗ. ನನ್ನ ಹತ್ರ ಏನು ಯಾವುದು ಸೂಪರ್ ಬೈಕಿಗೆ ಆ ಥರ ಎಲ್ಲ ಏನಿಲ್ಲ. ನನ್ನ ಹತ್ರ ಇರೋದು ಎಲ್ಲರಿಗೂ ಗೊತ್ತು, ಅಲ್ಟಿಮೇಟ್ ಮಿಷಿನ್ KTM ಡ್ಯೂಕ್ 200 PS3 2016 ಮಾಡಲ್ಲು. ಇನ್ನೂ ಹೊಡಿತಾನೆ ಇದ್ದೀನಿ. ನಾನು ಬಂದು ಈ KTM ಬೈಕಿಗೆ, ನನ್ನ ಹತ್ರ ಇರೋ ಬೈಕಿಗೆ ನಾನು 3rd ಓನರು. ನಾನು ತೊಗೊಂಡು ಅದು ಇಂಜಿನ್ ಎಲ್ಲ ಸೀಸ್ ಆಗಿ ಮತ್ತು ನಾನು ಇಂಜಿನ್ ಎಲ್ಲ ಮಾಡಿಸಿ ಅದ್ರ ಖರ್ಚಿನ ಒಂದು 45 to ಆಲ್ಮೋಸ್ಟ್ ಒಂದು 50,000 ಬಿತ್ತು. ಎಲ್ಲ ಫುಲ್ ಇಂಜಿನ್ ಎಲ್ಲ ಮಾಡಿಸಿ ಒಳಗಡೆ ಎಲ್ಲ ಪಿಸ್ಟನ್ ಎಲ್ಲ ಕನೆಕ್ಟಿಂಗ್ ರಾಡೆಲ್ಲ ಜಜ್ಜೋಗಿತ್ತು. ಸೊ ಹೊಸ್ದಾಗಿ ಮಾಡಿಸಿದ್ದೀನಿ ಎಲ್ಲದೂ. ಏನಪ್ಪ ಅಂತಂದರೆ ನನಗೆ KTM ಇಲ್ದೇ ಹೊರಗಡೆ ಹೋಗಬೇಕು ಅಂತಲೇ ಅನ್ಸೋದು. ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತಂದರೆ KTM ಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ಒಳ್ಳೆ ಫೀಲು. ಯಾರು ಮಿಡಲ್ ಕ್ಲಾಸಲ್ಲಿ ಒಂದು ಸ್ಪೋರ್ಟ್ಸ್ ಬೈಕು, ಸೂಪರ್ ಬೈಕು ಅಂತ ಅನ್ನಿಸ್ಬೇಕು ಅಂತಂದರೆ KTM ಇಟ್ಕೊಬೇಕು. ಸೀರಿಯಸ್ಸಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ಕೊಳ್ರಿ. ಫೈನಲ್ಲಾಗಿ ಹಂಗೋ ಹಿಂಗೋ ಆಡ್ಕೊಂಡು ನೆಲಮಂಗಲ ಟು ತುಮಕೂರು ರೋಡಲ್ಲಿರೋ ಟೋಲ್ಗೆ ಬಂದಿದ್ದೀವಿ. ಅದು ಏನಂದರೆ ಮೋಟಾರ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಎಂಬ್ಯಾರಸಿಂಗ್ ಇರುತ್ತೆ. ಇವರು ಕ್ಯಾಮ್ರಾ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದೊಂದು ಸ್ವಲ್ಪ ಎಂಬ್ಯಾರಸಿಂಗ್ ಇರುತ್ತೆ. ಯಾರು ನೋಡಿದ್ರು ನಮ್ಮನ್ನೇ ನೋಡ್ತಾವ್ರೆ ಅನ್ನೋ ಒಂದು ಇನ್ಸೆಕ್ಯೂರ್ ಫೀಲ್ ಇರುತ್ತೆ. ಅದೆಲ್ಲ ಜಾಸ್ತಿ ತಲೆಗೆ ಹಾಕೊಳಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸ್ತದೆ. ಹೋಯ್ತಾ ಅದೇ ಸರಿ ಹೋಯ್ತದೆ. ಇವಾಗ ನಾನ್ ಸ್ಟಾಪ್ ತುಮಕೂರು ಹೋಯ್ತಾ ಇರೋದೆ ಅದೇ ರೋಡಲ್ಲಿ. ನೋಡ್ರಿ ಎಲ್ಲ ಟ್ರಕ್ಗಳೇ ಗುರು. ಹೊಸ್ದಾಗಿ ರೋಡ್ ಮಾಡ್ತಾವ್ರೆ ಅನಿಸುತ್ತೆ. ಇವ್ರದ್ದು ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು ಹೈವೇ ಮಾಡೋರಲ್ಲ, ಆ ಥರ ಪ್ಲ್ಯಾನಲ್ಲವ್ರೆ ಇವರು. ಒಳ್ಳೆ ಸೂಪರ್ ಫಾಸ್ಟ್ ಹೈವೇ ಮಾಡಿಬಿಟ್ಟು ಚೆನ್ನಾಗಿ ಟೋಲ್ಗಳ್ನ ವಸೂಲಿ ಮಾಡ್ತಾರೆ. ಇನ್ನು 2 ವೀಲರ್ಗಳ್ನ ಹೈವೇಗೆ ಬಿಡಲ್ಲ ಅನಿಸುತ್ತೆ. ಸರ್ವಿಸ್ ರೋಡೇ ಗತಿ. ಯಾಕ್ರಿ ಹಿಂಗೆ ಮಾಡ್ತೀರಿ ಗೌರ್ಮೆಂಟು? ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ನನಗೆ ಇನ್ನೊಂದು ಈ ಗಾಡಿ ಏನಕ್ಕಪ್ಪ ಹೆವಿ ಇಷ್ಟ ಅಂತಂದರೆ, ನೋಡಿ ಹೆಂಗೆ ಬೇಕೋ ಹಂಗೆ ಹೊಡಿಬೋದು. ಹೊಡಿತಾ ಇದ್ರೆ ಹೋಯ್ತಾನೇ ಇರುತ್ತೆ. ಆ್ಯಕ್ಚುಲಿ ನಾನು ಹೊಸ BS6 ಮಾಡಲ್ನೇ ತೊಗೊಬೋದಿತ್ತು. ಇದು ಖರ್ಚು ಮಾಡಿರೋ ದುಡ್ಡಲ್ಲಿ ಆಲ್ಮೋಸ್ಟ್ ಹೊಸ BS6 ಬಂದಿರೋದು. ಬಟ್ ನನಗೇನು ಅಂತಂದರೆ, ನಾನು ಯಾವತ್ತೇ ಆಗಲಿ ಗಾಡಿಗಳಲ್ಲಿ ಹಳೆಯದನ್ನೇ ಪ್ರೆಫರ್ ಮಾಡ್ತೀನಿ. ಬಿಕಾಸ್ ಅದ್ರ ಮೆಟಲ್ ವೆಯ್ಟ್ಗಳಾಗಲಿ, ಒರಿಜಿನಾಲಿಟಿ ಆಗಲಿ, ನನಗದೆಲ್ಲ ಒಂಥರ ಏನೋ ಒಂಥರ ಅಂದರೆ ನನಗೆ ಹಳೆಯ ವಸ್ತುಗಳ ಮೇಲೆ ಸ್ವಲ್ಪ ಹೆವಿ ಫೀಲಿಂಗ್ಸ್ ಜಾಸ್ತಿ. ಸೊ ಹಂಗಾಗಿ ನಾನು ಹಳೆಯದನ್ನೇ ಪ್ರೆಫರ್ ಮಾಡ್ತೀನಿ. ನಾನು ಏನು ಅಂತಂದರೆ ಹುಡುಕಿ ಚೆನ್ನಾಗಿರೋದು ಯಾವುದೈತೆ ನೋಡೋಣಪ್ಪ ಅಂತ ಅಂದ್ಬಿಟ್ಟು ತಗೊಂಡು ಒಂದು 3-4 ತಿಂಗಳಾದಮೇಲೆ ಆ್ಯಕ್ಚುಲಿ ಗಾಡಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮಿಸ್ಟೇಕ್ ನಂದೇ. ನಾನು ನೀಟಾಗಿ ಟೈಮಿಗೆ ಕರೆಕ್ಟಾಗಿ ಆಯಿಲ್ ಚೇಂಜ್ ಮಾಡ್ಕೊಂಡು ಸರ್ವಿಸ್ ಮಾಡ್ಕೊಂಡು ಹೊಡೆದಿದ್ರೆ ಆಗಿರೋದು. ಬಟ್ ನನ್ನ ತಲೆಯಲ್ಲಿ ಏನಿತ್ತಪ್ಪ ಅಂತಂದರೆ, ಹೆಂಗೂ ಹಳೆ ಗಾಡಿ ಹೊಡೆಯೋ ಹೋಗೋ ವರ್ಷ ದಿನ ಹೊಡೆಯೋಣ ಚೆನ್ನಾಗಿ. ಅದಾದಮೇಲೆ ಏನಾಗುತ್ತೋ ನೋಡೋಣ, ಹೊಸ್ದಾಗಿ ರೆಡಿ ಮಾಡಿಸ್ಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ಅದಾದಮೇಲೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದೆ. ನಾನು ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದ್ದೆ. 135 ಹೋಗ್ತಾ ಇದ್ದೆ. ಅದೇ ಸ್ಪೀಡಲ್ಲೇ ಇಂಜಿನಲ್ಲಿ ಕಡಕ್ ಅಂತ ಒಂದು ಸೌಂಡ್ ಬಂತಷ್ಟೇ. ಒಂಥರ ಏನೋ ಹೊಡೆದೋದಂಗೆ ಒಳಗಡೆ ಸೌಂಡ್ ಬಂತು ಅಷ್ಟೇ. ಅದಾದಮೇಲೆ ಮುಂದಕ್ಕೆ ಹೋಗಲಿಲ್ಲ ಗಾಡಿ. ಅಲ್ಲೇ ನಿಲ್ಲಿಸಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಟಾಟಾ AC ತರಿಸಿ
ಟಾಟಾ ಎ ಸಿಲಿ ಹಾಕ್ಸ್ಕೊಂಡು ಎತ್ಕೊಂಡೋಗಿ ಮನೆಗೆ ಬಿಸಾಕಿ 3 ತಿಂಗಳಾದ್ಮೇಲೆ ರೆಡಿ ಮಾಡಿಸ್ದೆ. ಅದಾದಮೇಲೆ ಮಸ್ತಾಗಿ ಸರ್ವಿಸ್ ಸೆಂಟ್ರಿಂದ ಹೊರಗಡೆ ಬಂತು. ಬೆಂಕಿಯಾಗಿತ್ತು ಅಂದ್ಕೊಳ್ರಿ ಅವಾಗ. ಅದಾದಮೇಲೆ ಹೊಡೆದು ನನಗೆ ಅಲ್ಲಿಂದ ಹತ್ತಾಗಿ ಸೀರಿಯಸ್ ಆಗಿ ಇನ್ನೂ ಕೆ ಟಿ ಎಮ್ ಮೇಲೆ ಇದ್ದಿದ್ದು ಲವ್ ಇನ್ನೂ ಜಾಸ್ತಿ ಆಯ್ತು ನನಗೆ. ಅದ್ರ ಪರ್ಫಾರ್ಮೆನ್ಸು, ಪರ್ಫಾರ್ಮೆನ್ಸ್ ಹೆಂಗೆ ಬರ್ತದೆ ಗುರು. 200 cc ಬೇಜಾನಾಗೋಯ್ತಿದ್ದು ಎಷ್ಟು ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ನೋಡಿ. ಹೊಡಿತಾ ಇದ್ರೆ ಗಾಡಿ ಮೇಲೆ ಲವ್ ಆಯ್ತಾ ಇರುತ್ತೆ. ಆ ಥರ ನಮ್ಮ ಗಾಡಿ. ಬರ್ತಾ ಬರ್ತಾ ಆಲ್ಮೋಸ್ಟ್ ಡಾಬಾಸ್ಪೇಟೆ ಹತ್ತಿರ ಬಂದ್ವಿ. ನಮ್ಮ ಮುಂದೆ ನಮ್ಮ ಬ್ರದರ್ ಯಾರೋ ಕಾಣಿಸ್ತವ್ರೆ. ಬ್ರದರ್ ಅಂತಂದರೆ ಗೈಸ್ ಸೇಮ್ ಕೆ ಟಿ ಎಮ್ ಫ್ಯಾಮಿಲಿ, ಇದನ್ನು ಬ್ರದರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಅಲ್ಲ. ರಾಯಲ್ ಎನ್ಫೀಲ್ಡ್ ಲೆಜೆಂಡ್ ಬೇರೆ ಹೋಗ್ತಾ ಇದ್ದೆ. ಇನ್ನು ಎಲ್ಲ ಇದ್ದರು ಡಾಬಾಸ್ಪೇಟೆ. ಓಕೆ, ಆಲ್ಮೋಸ್ಟ್ ಬಂದ್ವಿ ಡಾಬಾಸ್ಪೇಟೆ ಹತ್ರ. ಯಾವ್ದು ಗುರು ನೀನು ಇಲ್ಲಿ ಬಂದ್ಬಿಟ್ಟಿದ್ದೆ ಆಗಲೇ ರಾಯಲ್ ಎನ್ಫೀಲ್ಡ್ ಅಣ್ಣ? ಫಾಲೋ ಗಿಲ್ಲ ಮಾಡ್ಕೊಂಡು ಬಂದ್ಬಿಟ್ರಾ ಹೆಂಗೆ? ರೇಸ್ ಗೀಸ್ ಎಲ್ಲ ಮಾಡಬೇಕು ಅಂತ ಇಲ್ಲಪ್ಪ ನಮಗೆ. ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ನಿಮ್ಮ ಪಾಡಿಗೆ ನೀವು ಹೋಗಿ. ಸುಮ್ಮನೆ ರೇಸ್ಗೆ ಟ್ರಿಗ್ಗರ್ ಆಗಿ ನಾನು ಒಂದು ಕಡೆ ಆಯ್ಕೊಂಡು ನೀನೊಂದು ಕಡೆ ಆಯ್ಕೊಂಡು ಯಾಕೆ ಬೇಕಾ? ಈ ಗುರು ಯಾಕೆ ಗುರು ಹಿಂಗೆ ಹೋಯ್ತಿದ್ಯಾ? ಹಾಂ, ನಮ್ಮ ಪಾಡಿಗೆ ನಾವು ಆರಾಮಾಗಿ ಹೋಗೋಣ, ಒಂದು ಆ್ಯಾವ್ರೇಜ್ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು. ನಮ್ಮಣ್ಣ ಹೋಯ್ತಾರ ಸ್ಪೀಡ್ಗಳು ನೋಡಿದ್ರೆ, ಟಕ್ಕರ್ಗಳು ನೋಡಿದ್ರೆ ಸೀರಿಯಸ್ ಆಗಿ ರೇಸ್ಗೆ ಕೊಡಂಗವ್ರೆ. ಸುಮ್ಮನೆ ಒಂದು ಮಜಾಕ್ ಹಾಕೊಳ್ಳೋಣ ಇರ್ರಿ, ಮುಂದೆ ಹೋಗೋಣ. ನಾನು ಮುಂದೆ ಹೋದ್ಮೇಲೆ ಮತ್ತೆ ಏನಾದ್ರೂ ನಾನು ಹಿಡಿಯೋಕೆ ಟ್ರೈ ಮಾಡಿದ್ರು ಅಂತಂದರೆ ಪಕ್ಕ ರೇಸಿಗೆ ಬಿದ್ದವ್ರೆ ಅಂತ. ಈ ಯಾರೋ ಒಳ್ಳೆ ರೈಡ್ರು ಗುರು. ಹುಷಾರಪ್ಪ ನೀನು, ಟ್ರಕ್ಕಿಗೆ ಉದ್ಕೊಂಬಿಟ್ಟು ಆಮೇಲೆ ಚೆನ್ನಾಗಿ ಓಡಿಸ್ತೀಯ ಅಂತ ಗೊತ್ತು, ಆರಾಮಾಗೆ ಹೋಗ್ರಿ. ಯಾವ್ದು ಇದು ಕ್ಲಾಸಿಕ್ 350ನ ಇರಬೇಕು ಅನ್ಸುತ್ತೆ. ನಾನು ಸುಮ್ಮನೆ ಮುಂದೆ ಬಂದಿದ್ದೀನಿ, ಮತ್ತೆ ಏನಾದರೂ ಟಕ್ಕರ್ ಗಿಕ್ಕರ್ ಕೊಡೋಕ್ಕೆ ಟ್ರೈ ಮಾಡ್ತಾರ ನೋಡುವ. ಓಹೋ ಗುರು, ಹರಿ ಭಯಂಕರ ಪಕ್ಕ ರೇಸಿಗೆ ಬಿದ್ದಿದ್ಯಾ ಬಿಡು ನೀನು. ಸರಿ ಗುರು, ಹೋಗ್ಲಿ ಆಯ್ತು, ನಿನ್ನ ಖುಷಿ ಯಾಕೆ ಬೇಡ ಅಣ್ಣ. ಬನ್ನಿ ಹೊಡಿಯುವ. ನನಗೆ ಭಯ ಏನಿಲ್ಲ, ಸುಮ್ಮನೆ ಬಿದ್ದಿದ್ಬಿಟ್ರೆ ಹೆವಿ ತಲೆನೋವು. ಸುಮ್ಮನೆ ನಾವೇನೋ ಲಲ್ಲೆಗಳು ಆಡ್ತಾ ಇರ್ತೀವಿ, ಮನೆಯವ್ರನ್ನ ವೆಯ್ಟ್ ಮಾಡ್ತಾ ಇರ್ತಾರೆ, ನಮ್ಮಿಂದ ಅವ್ರಿಗೂ ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಯ್ತದೆ, ಅವರೇ ಟ್ರಿಗ್ಗರ್ ಮಾಡಿದ್ಮೇಲೆ ಹೋಯ್ತಾ ಇರೋದಷ್ಟೇ. ಬಾಗುರು 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 ಬಾಗುರು. ಏನು ಅಂದರೆ ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ಗಳೆಲ್ಲ ರೇಸ್ಗೆಲ್ಲ ಅಲ್ಲ, ಅದ್ರ ಗತ್ತೇ ಬೇರೆ, ಅದನ್ನು ಮಾಡಿರೋ ಇಂಟೆನ್ಷನ್ನೇ ಬೇರೆ. ಅದಷ್ಟಕ್ಕೆ ಮಾತ್ರ ಇರಬೇಕು, ಆವಾಗಲೇ ಅದಕ್ಕೆ ಒಂದು ಕದರ್ ವ್ಯಾಲ್ಯೂ ಏನಿರುತ್ತೆ ಅದಿರುತ್ತೆ. ಗುರು ಇಷ್ಟೋ ತನಕ ನೋಡಿದೆ, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಐ ಥಿಂಕ್ ಎಲ್ಲೋ ಹೊರಟೋದ್ರು ಅನ್ಸುತ್ತೆ ಹಿಂದ್ಗಡೆನೆ. ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಐತೆ ಟೋಲು, ಮೇ ಬಿ ಬಂದ್ರೆ ಅಲ್ಲಿ ಬರ್ಬೋದು. ಬಿಕಾಸ್ ಅಲ್ಲೆಲ್ಲ ಗಾಡಿಗಳು ಸ್ವಲ್ಪ ಜಾಸ್ತಿ ಇರ್ತದೆ. ಅಲ್ಲಿ ಬಂದು ಅಟ್ಕಾಯಿಸ್ಕೊಂಡ್ರೆ ಅಟ್ಕಾಯಿಸ್ಕೊಬೋದು, ಇಲ್ಲಾಂದರೆ ಇಲ್ಲ. ಟೋಲ್ ಹತ್ರ ಬಂದ್ವಿ. ಲೆಫ್ಟಲ್ಲಿ ನೋಡ್ತಾ ಇರ್ಬೋದು HMSIT ಅಂತ ಒಂದು ಕಾಲೇಜ್ ಇದೆ. ನಾನು ನನ್ನ ಫ್ರೆಂಡು ಅವಾಗ ಸ್ವಲ್ಪ ವರ್ಷ ಕಾಲೇಜ್ ಡ್ರಾಪ್ಔಟ್ ಮಾಡಿಬಿಟ್ಟಿದ್ವಿ. ಕಾಲೇಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ HMSIT ಈ ಕ್ಯಾತ್ಸಂದ್ರ ಕಾಲೇಜ್ವರೆಗೂ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ವಿ ಡೈಲಿ. ಒಂದು 3-4 ಮಂತ್ಸ್ ಏನೋ ಬಂದ್ವಿ. ನಾನು ನನ್ನ ಫ್ರೆಂಡ್ ಬೇರೆ ಯಾವನ್ ಬರ್ತಾನೆ ಹೋಗಿ ಮಚ್ಚ ಅಂತಂದ, ಬಂದೇ ಬಿಟ್ಟಲ್ಲ ಅವರು ನೀನು. ಆಮೇಲೆ ಹಂಗಾಗಿ ಅವನು ಯಾರು ಬರ್ತಾರೆ ಹೋಗಿ ಮಚ್ಚ ಅಂದ್ಬಿಟ್ಟು ಅರ್ಧಕ್ಕೆ ನಿಲ್ಲುತ್ತಾ. ಸೊ ಅದಾದಮೇಲೆ ಒಬ್ಬನೇ ಬರಬೇಕಲ್ಲ, ನನಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಸ್ಟಾಪ್ ಮಾಡಿದೆ.
ಡಿಪ್ಲೊಮಾ ಸೇರ್ಕೊಂಬಿಟ್ಟಿದ್ವಪ್ಪ ಇಲ್ಲಿ. ಕಾಲೇಜೆಲ್ಲ ಓಕೆ, ಚೀಪ್ ಆ್ಯಂಡ್ ಬೆಸ್ಟು. ಬಟ್ ಆದರೆ ಟ್ರಾವೆಲಿಂಗ್ ಎಲ್ಲ ಹೆವಿ ಕಷ್ಟ, ಅಷ್ಟು ದೂರದಿಂದ ಬರಬೇಕು ಅಂದರೆ. ಇನ್ನೊಂದ್ರಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ನು ಹೆಂಗೆ ಹೋಯ್ತಾವನೆ. ಅಲ್ಲ ಇವನು ಯಾವ ಗ್ಯಾಪಲ್ಲಿ ನೋಡ್ಕೊಂಡು ಬಂದೇ ಬಿಟ್ಟವನಲ್ಲ ಹೇಳ್ರಿ. ಅವ್ರು ಹುಷಾರಾಗಿ ಹೋಗೋರು ದಯವಿಟ್ಟು. ನೀನೇ ಗೆಲ್ಲು, ಆದರೂ ಹುಷಾರಾಗಿ ಹೋಗು ಅಷ್ಟೇ. ಹಂಗಂತ ನಾನು ಗಿವ್ ಅಪ್ ಮಾಡಲ್ಲ. ಹೊಡಿಯೋಣ. ಸತ್ತರೆ ಸಾಂಬ್ರಾಣಿ, ಬದುಕಿದ್ರೆ ಬಿರಿಯಾನಿ. ಏಯ್ ನೀ ಯಾಕಪ್ಪ ರೋಡಲ್ಲಿ ನಿಂತ್ಕೊಂಡಿದ್ಯಾ ಸ್ವಾಮಿ? ಸೈಡ್ಗೆ ಹೋಗು. ಯಾರ ಗುದ್ಕೊಂಡು ಹೊಲ್ಟೋದಾರ, ಆಮೇಲೆ ನಿಂಬೆಣ್ಣಾಗೋಯ್ತು. ಈ ಯಾರೋ ಗುರು ಫುಲ್ಲು ಐಪಲ್ ಅವನಪ್ಪ, ಚಾಚತಾವನು ಹೋಗ್ಲಿ ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ನ. ರಾಯಲ್ ಗುರು ಏನೋ ಅನ್ಕೊಂಡಿದ್ದೆ, ರಾಯಲ್ ಎನ್ಫೀಲ್ಡ್ ಭಾರಿಯಾಗಿ ನುಗ್ಗುತ್ತಪ್ಪ. ನನಗೆ ಚಿಕ್ಕ ವಯಸ್ಸಲ್ಲಿ ರಾಯಲ್ ಎನ್ಫೀಲ್ಡ್ ನೋಡಿದಾಗ ಎಲ್ಲ ಹೆವಿ ಇಷ್ಟ ಆಗೋದು. ನಾನು ದೊಡ್ಡವನಾದ್ಮೇಲೆ ತೊಗೊಳ್ಳೋಣ ಅಂತ ಎಲ್ಲ ಅನ್ಸೋದು. ಬಟ್ ಆದರೆ ದೊಡ್ಡವನಾಯ್ತಾ ಅದು ನಮಗಲ್ಲ ಅಂತ ಅನ್ನಿಸ್ತು. ಇಲ್ಲಿ ಲೆಫ್ಟ್ ತೊಗೊಬೇಕು. ಇವನು ಹಿಂಗೆ ಗೊತ್ತಾವನ ಏನೋ ಗೊತ್ತಿಲ್ವಲ್ಲ. ಬರ್ತಾ ಹೋದ್ರೆ ಇನ್ನೂ ಒಳ್ಳೇದೇ. ಆಮೇಲೆ ನಿನ್ನ ಜೊತೆ ಮಜಕ್ಕೆ ಬಿದ್ದು ನಾನು ಬಿದ್ದು, ನನ್ನ ಜೊತೆ ಮಜಕ್ಕೆ ಬಿದ್ಕೊಂಡು ನೀನು ಎಲ್ಲರೂ ಬಿದ್ದು, ಇನ್ನಿಬ್ಬರಿಗೂ ಪ್ರಾಬ್ಲಮ್ ಬೇಡ, ಬರೋದೇ ಬೇಡ. ಹಂಗೆ ಹೊರಟೋಗ್ಬಿಡ್ಬೋದು ರೈವೆಲ್ಲ. ಸಿಲಿಂಡ್ರ್ ಬೇರೆ ಹಾಕೊಂಡು ಹೋಯ್ತಾವ್ರಿ. ಈ ರೋಡ್ ಮಾತ್ರ ಸಕ್ಕದಾಗೈತಪ್ಪ. ಹೊಡಿತಾನೇ ಇರಬೇಕು ಅನ್ನಿಸ್ತೈತೆ. ಬಟ್ ಅಲ್ಲಲ್ಲೇ ಹಂಪುಗಳಿದೆ, ನೋಡ್ಕೊಂಡು ಹೋಯ್ತಾ ಇರಬೇಕು. ಮುಂದೆ ಸಿಗ್ನಲ್ ಬೇರೆ ಐತೆ. ಜಾಗನೇ ಇಲ್ವಲ್ಲಪ್ಪ, ರೈಟ್ ಕೆಳಗಡೆ ಇರು. ಏಯ್ ನೀ ಯಾವಾಗ ಗುರು ಬಂದೆ? ಯಾವ ಗ್ಯಾಪಲ್ಲಿ ಬಂದಪ್ಪ ನೀನು? ಆಗಲೇ ಇಲ್ಲೇ ಇದೆಯಾ? ಬಿಡ್ತಾನೆ ಇಲ್ಲ ಗುರು. ಆಗಿದ್ದಾಗಲಿ ಜೈ ಅಂತ ಹೊಡಿತಾನೆ. ಅಲ್ಲಿಂದ ಫಾಲೋ ಮಾಡೋಣ ಹೇಳ್ರಿ ಕತೆನ. ಪೇಷನ್ಸಿಗೆ ಕೊಡಬೇಕು. ಯಾವ ಕಾನ್ಫಿಡೆನ್ಸ್ ಇನ್ನೂ ಅಂತ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಹೊಡೆದ್ರೂ ಇನ್ನೂ ಏನೋ ಕಾನ್ಫಿಡೆನ್ಸ್ ಐತೆ. ನೋಡೋಣ ಈ ರೋಡಲ್ಲಾದರೂ ಅದೇನು ಕಾನ್ಫಿಡೆನ್ಸು ಅಂತ. ಅಪ್ಪ ಈ ರೋಡಲ್ಲಿ ಹೊಡಿತಾ ಇದ್ರೆ ಖುಷಿ ಆಯ್ತದೆ ಗುರು. ಈ ಟ್ರಕ್ ಬೇರೆ ಐತಿಲ್ರಿ, ಅದು ರೋಡ್ ಮಧ್ಯಕ್ಕೆ ನಿಲ್ಸ್ಕೊಂಡು ನಿಂತಿರೋದು ನೋಡಪ್ಪ. ಅಯ್ಯಪ್ಪ ಬಂದ ಗುರು. ಅಣ್ಣ ಯಾರೋ ಸೈಕೋ ಅನ್ಕೊಳ್ರಿ, ಇವತ್ತು ಹಿಡಿಬೇಕು. ಬಿದ್ದಿದ್ಯಪ್ಪ ನೀನು. ಒಲಿಂಪಿಕ್ ನೆನಪಲ್ಲಿ ಇದೆಯಾ? ಹೆಂಗೆ ಲಾಂಗ್ ಜಂಪು ಹೈ ಜಂಪ್ ಎಲ್ಲ ಮಾಡ್ತಾ ಇದ್ದಾರೆ ಅಣ್ಣವರು. ಹುಷಾರಾಗಿ ಹೋಗ್ಬಿಟ್ಟು ದಯವಿಟ್ಟು. ಬಾಯ್ ಟಾಟಾ. ಒಂಚೂರು ಏನಾದರೂ ಎಡವಟ್ಟಾಯಿತು ಅಂದರೆ ಇಟ್ಟಾಡೋಯ್ತೀನಲ್ಲ ಹೇಳ್ರಿ ಇಲ್ಲಿ ಅವನ ಜೊತೆ ಮಜಕ್ಕೆ ಬಿಟ್ಕೊಂಡು. ಸ್ಟಿಲ್ ನಾವು ಇಂಜಿನ್ ಬ್ರೇಕ್ ಮಾಡೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ. ಬಂದ ಅಯ್ಯಪ್ಪ ಗುರು, ನಮ್ಮ ತಾಯಣ್ಣ ಎಲ್ಲಾದ್ರೂ ನೀನು ಬೀಳ್ತೀಯ ಗುರು. ಸೀರಿಯಸ್ ಆಗಿ ನಿಧಾನಕ್ಕೆ ಹೋಗಪ್ಪ ನೀನು ಸ್ವಾಮಿ. ನೀನೇ ಗೆದ್ದೆ, ಹೋಗಿ ನಿಧಾನಕ್ಕೆ ಹೋಗು. ಅಯ್ಯೋ ನಮಗೆ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ ರಾಯಲ್ ಎನ್ಫೀಲ್ಡ್ ಹಿಂಗೆಲ್ಲ ನುಗ್ಗುತ್ತೆ ಅಂತ. ಆದರೂ ಪರವಾಗಿಲ್ಲ, ಮಸ್ತಾಗಿ ನುಗ್ತೈತೆ. ಡಿಪೆಂಡ್ಸ್ ಆನ್ ರೈಡರ್ ಆಲ್ಸೋ. ಯಾರೋ ಒಳ್ಳೆ ರೈಡ್ರೇ. ಬಟ್ ನಮ್ಮ ಗಾಡಿನ ಕೇಳಬೇಕಾ? ಹೋಗ್ತಾ ಇರೋದೆ. ನುಗ್ತಾ ಇರಿ ಹೊರಟೋದ ಹಿಂದಕ್ಕೆ. ಅಯ್ಯೋ ಭಗವಂತನೇ. ಆದರೂ ಒಳ್ಳೆ ಮಜಾ ಕೊಟ್ಟಪ್ಪ. ಕಂಟೆಂಟ್ ಇರಲಿಲ್ಲ, ಸೀರಿಯಸ್ ಆಗಿ ನಾವು ಕೂಗ್ತಾನಿರ್ರಿ ನೋಡೋಣ.
ಹೆಸರಿ ಎಲ್ಲ ಹೌದಾ ಮೈಲೇಜ್ ಎಷ್ಟು ಬರುತ್ತೆ? 25 ಸಿಟಿಲೆಲ್ಲ 25 ಹೈವೇಲೆಲ್ಲ ಹೊರಗೆ ಒಂದು 40. ರೇಟೆಲ್ಲ ರನ್ ಮಾಡಿದ್ರೆ ಏನೋ ಒಂದು ಗಾಡಿ ರಿಪೇರಿ ಇತ್ತು ಅದೆಲ್ಲ ರನ್ ಮಾಡಿದ್ರೆ ಏನು ಮಾಡಲ್ಲ ಅಷ್ಟೇ. ಅದೆಲ್ಲ ಇದು ಬರಲ್ಲ. ಫೋನ್ ಬರಲ್ಲ ಗಡಿ ಗಡಿ ಹಾಂ ಗಟ್ಟಿ ಬರೋದು ಎಲ್ಲಿ ಹೋಗ್ತಾ ಇರೋದು? ತುಮಕೂರು. ತುಮಕೂರಾ? ಓಕೆ ಬಾಯ್. ಅಯ್ಯೋ ಗಾಡಿ ನಿಜ ಸ್ಟೈಲ್ ನೋಡಿದ್ರೆ ನಾನು ಏನಾಯ್ತಪ್ಪ ಅನ್ಕೊಂಡೆ. ಬಟ್ ನೋಡಿದ್ರೆ ಯಾರೋ ಒಳ್ಳೆಯವರೇನೆ ಪಾಪ. ನಾವೇ ತಪ್ಪಾಗ್ಲಿಲ್ಲ. ಬಟ್ ಆದರೂ ಬಂದು ಒಪ್ಕೊಂಡ್ರಲ್ಲ ಗಾಡಿ ಮಸ್ತಾಗೈತೆ ಅಂತ. ಅದೇ ಖುಷಿ ಅನ್ಕೊಳ್ರಿ. ಖುಷಿಯಲ್ಲಿ ತೇಲಾಡಿದೆ ಅಂತ ತೇಲಾಡ್ತಾ ಇದ್ದೀನಿ ಇವಾಗ. ಯಾರೋ ಒಳ್ಳೆ ಹುಡುಗನಪ್ಪ. ಅವ್ರು ಹೇಳಿದ್ ನೋಡಿದ್ರೆ ಅಲ್ಲ ಗುರು, ಗಾಡಿ ಟೆಸ್ಟ್ ಮಾಡೋಕ್ಕೆ ಆರಾಮಾಗಿ ನಿನ್ನ ಪಾಡಿ ನೀನು ಹೋಯ್ತಾ ಟೆಸ್ಟ್ ಮಾಡಬೇಕಲ್ವಾ. ನನ್ನ ಗಾಡಿ ಜೊತೆ ಏನೈತೆ ಟೆಸ್ಟ್ ಮಾಡೋದು. ಬೇಜಾರು ಮಾಡ್ಕೊಂಬಿಡಿ ಸುಮ್ಮನೆ ಮೇಲೆ ಬಿದ್ದಿದ್ದು ಏನಾರು ಆದರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬಂದಾದ್ರೂ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು. ಯಾರೋ ಒಳ್ಳೆಯವರೇನೆ, ತುಮಕೂರವ್ರೆ ಅಂತ ಅವರು. ಅಯ್ಯೋ ಹೆಂಗ ಮುಗೀತಪ್ಪ, ಇನ್ನು ಎಲ್ಲಿ ಗಂಡ ಆಯ್ತದ ಅಂದ್ಕೊಂಡೆ. ಕೊನೆಗೆ ಅವರೇ ಎಂಡ್ ಮಾಡಿದ್ರು. ಸೊ ಇವಾಗ ಡೈರೆಕ್ಟ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫೈನಲಿ ರೀಚ್ ಆಗಿದ್ದಾಯಿತು. ಇವಾಗ ಗುಬ್ಬಿ ರೋಡ್ಗೆ ಹೋಗಬೇಕು. ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಹೇಳ್ದ. ಎಲ್ಲಿ ಸಾಯ್ತವನೋ ಗೊತ್ತಿಲ್ಲ. ಫೋನ್ ಮಾಡಿಬಿಡುವ. ಹೌದು ಗುರು, RX ಚಿಂಜಾಗಿ ಹೋಯ್ತೈತೆ. ಬೇಸಿಕಲಿ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ಹತ್ರ ಎಷ್ಟೇ ಒಳ್ಳೆ ಗಾಡಿಗಳಿರಲಿ, ಅಸೆಟ್ಸ್ಗಳಿರಲಿ, ಏನಿದ್ರು RX ಇಲ್ಲ ಅಂತಂದರೆ ಏನೋ ಒಂದು ಡಿಫೆಕ್ಟ್ ಇನ್ನೂ ಕಾಡ್ತಾನೇ ಇರುತ್ತೆ. ಏನೋ ಒಂದು ಕೊರತೆ ಇದೆ ಅಂತ ಅನ್ನಿಸ್ತಾನೇ ಇರುತ್ತೆ. ನೀವು ಈವನ್ ರಿಚ್ ಕಿಡ್ಸ್ಗಳನ್ನ ನೋಡ್ಬೋದು, ಒಳ್ಳೆ ಕಾರ್ ಕಲೆಕ್ಷನ್ಗಳು, ಒಳ್ಳೊಳ್ಳೆ ಬೈಕ್ ಕಲೆಕ್ಷನ್ಗಳು ಇಟ್ಟಿರೋರನ್ನ ನೋಡಿರ್ಬೋದು. ಅವರೆಲ್ಲರ ಹತ್ರನೂ RX ಇದ್ದೇ ಇರುತ್ತೆ. ಏನಪ್ಪ ಸೀರಿಯಸ್ ಗುರು, RX ಎಲ್ಲ ಲೆಜೆಂಡ್ ಪೀಸ್ ಅಂಕಲ್ರಿ. ಇಲ್ಲೇ ಎಲ್ಲೋ ಇದ್ದೀನಿ ಅಂತಂತ ಫೋನ್ ಮಾಡಿಬಿಡೋಣ ಇರ್ರಿ. ಇಲ್ಲ ಅವನಿಗೆ ಕೇಳ್ದ. ಸೊ ಅಲ್ಲಿ ಬರ್ತಾವಲ್ಲ ಅವನೇ ನನ್ನ ಫ್ರೆಂಡು. ಇಲ್ಲಿ ಬರ್ತಾವ ನೋಡ್ರಿ, ಅವನೇ ನಮ್ಮ ಚಿಕ್ಕ ಗೆಳೆಯ. ನನ್ನ ಚೈಲ್ಡ್ಹುಡ್ ಸ್ಕೂಲಿಂದನೂ ನನಗೆ ಫ್ರೆಂಡು. ಏನೇ ಕಷ್ಟ ಐತೆ ಅಂತಂದ್ರೂ, ಏನೇ ಪ್ರಾಬ್ಲಮ್ ಇದ್ರೂ ಫೋನ್ ಹಾಕಿದ ತಕ್ಷಣ ರಾಪ್ ಅಂತ ಎಲ್ಲಿದ್ರು ಬಂದ್ಬಿಡ್ತಾನೆ. ಸೊ